ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಚಿಕನ್ ಲಿವರ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ, ಇದು ಅರ್ಧ ಕೆ ಜಿ ಇದೆ ಲಿವರು. ಇದನ್ನು ದಪ್ಪ ಇರೋ ಕಾರಣದಿಂದ ಎಲ್ಲ ಸಣ್ಣದಾಗಿ ಹಚ್ಚಿ ನೋಡಿ ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ತೊಳೆದು ನೀಟಾಗಿ ತೊಳ್ಕೊಬೇಕು. ಫಸ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಇಂಚು ಶುಂಠಿ ಹಾಗೂ 1 ಗಡ್ಡೆ ಬೆಳ್ಳುಳ್ಳಿ. ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಪೇಸ್ಟನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದರ ಫ್ರೈ ಮಾಡೋದಕ್ಕೆ ಸ್ವಲ್ಪ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ತೊಳೆದಿರುವಂಥ ಲಿವರನ್ನು ಅದರೊಳಗಡೆ ಹಾಕೋತಾ ಇದ್ದೀನಿ. ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಬೇಗ ಬೇಯುತ್ತೆ, ಮತ್ತು ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ, ಬೇಗನೆ ಬೇಯುತ್ತೆ. ಈಗ ಅದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕಿದ್ರೆ ಹಸಿ ವಾಸನೆ ಹೋಗುತ್ತೆ, ಹಾಗಾಗಿ ಅರಿಶಿನವನ್ನು ಹಾಕಿದ್ದೀನಿ. ಅದಕ್ಕೂ ಕೂಡ ನಾವು ಚಿಕನನ್ನು ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಒಂದು 10 ನಿಮಿಷ ಸಣ್ಣೂರಲ್ಲಿ ಬೇಯಿಸಿದ್ದೀನಿ ನಾನು. ನೀಟಾಗಿ ಬೇಯುತ್ತೆ, ಯಾಕಂದರೆ ಹಸಿ ವಾಸನೆ ಇರುತ್ತಲ್ಲ, ಅದು ನೀಟಾಗಿ ಹೋಗಬೇಕು. ಫಸ್ಟು ಈ ನೀರು ಹಾಕಿ ಬೇಯಿಸಿದಾಗ ಅಷ್ಟು ಚೆನ್ನಾಗಿ ಹೋಗೋದಿಲ್ಲ, ಹಾಗಾಗಿ ಎಣ್ಣೆಲೇ ಬೇಯಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ. ಅರಿಶಿನ ಹಾಕಿರ್ತೀವಲ್ಲ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೋಬೇಕೀಗ. ನಾನು ಜಾರ್ ತೊಳೆದು ನೀರನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವ ಮಸಾಲ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ 3 ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕೂಡ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 6ರಿಂದ 7 ನಿಮಿಷ ಬೇಯಿಸ್ಕೋಬೇಕು. ಯಾಕಂದರೆ ಮಸಾಲೆ ಅದರಲ್ಲೂ ಕೂಡ ಹಸಿ ವಾಸನೆ ಇರುತ್ತಲ್ಲ, ಅದು ನೀಟಾಗಿ ಹೋಗಿ ಮತ್ತೆಲ್ಲ ಫುಲ್ಲು ಡ್ರೈ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಎಲ್ಲವೂ ಕೂಡ ಡ್ರೈ ಆಗಿದೆ, ಮಸಾಲೆ ಕೂಡ ಬೆಂದಿದೆ, ಒಳ್ಳೆ ಫ್ಲೇವರ್ ಬರ್ತಾಯಿದೆ. ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ. ನೀಟಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಕಲಿಸ್ಕೋಬೇಕು. ಎಲ್ಲವನ್ನು ಕಲಿಸ್ಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಚಿಕನ್ ಲಿವರ್ ಫ್ರೈ. ಬರೀ ಚಿಕನ್ನಲ್ಲಿ ಸಾಂಬಾರು, ಕಬಾಬು, ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಕೂಡ ಮಾಡ್ಬೋದು. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.